ನಮಸ್ಕಾರ. ನ್ಯೂಸ್ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳಿವೆ. ಅದರಲ್ಲಿ ಪ್ರಮುಖವಾಗಿ ತೃತೀಯ ರಂಗದ ರಚನೆಯ ಪ್ರಸ್ತಾಪ ಮತ್ತೆ ಬಂದಿರುವಂಥದ್ದು. ಯಾವ್ಯಾವ ಪಕ್ಷದ ನಾಯಕರು ಒಂದುಗೂಡುವಂಥ ಸಾಧ್ಯತೆಗಳಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ನೋಡೋಣ. ಕೆಪಿಎಸ್ಸಿ ನೇಮಕ ಅವ್ಯವಹಾರ ಪ್ರಕರಣ, ಸಿಐಡಿ ತನಿಖೆಗೆ ಸರ್ಕಾರದ ನಿರ್ದೇಶನ, 1 ತಿಂಗಳ ಒಳಗೆ ವರದಿ ನೀಡಲಿಕ್ಕೆ ಆದೇಶ. ಕೇಂದ್ರದಲ್ಲಿ ಮತ್ತೆ ತೃತೀಯ ರಂಗ ರಚನೆ ಪ್ರಸ್ತಾಪ, ಮಮತಾ ಬ್ಯಾನರ್ಜಿಯಿಂದ ನಾಯಕರ ಜೊತೆ ಸಮಾಲೋಚನೆ, ಹಲವು ಪಕ್ಷಗಳಿಂದ ಬೆಂಬಲ ಘೋಷಣೆ. ಇನ್ನು ಮುಂದೆ ನಡೆಯಲ್ಲ ಬೇಕಾಬಿಟ್ಟಿ ಖಾಕಿ ಚೆಲ್ಲಾಟ, ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಪಾಠ, ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಲಿಕ್ಕೆ ಕಟ್ಟಾಜ್ಞೆ. ಬಿಹಾರದಲ್ಲಿ ಮತ್ತೆ ನಕ್ಸಲೀಯರ ಹಾವಳಿ, 100ಕ್ಕೂ ಹೆಚ್ಚು ಕೆಂಪು ಉಗ್ರರಿಂದ ರೈಲಿನ ಮೇಲೆ ದಾಳಿ, ಯೋಧರಿಂದ ಶಸ್ತ್ರಾಸ್ತ್ರ ಕದಿಯಲು ವಿಫಲ ಪ್ರಯತ್ನ. ಅಕ್ಬರ್ ಭುಕ್ತಿ ಹತ್ಯೆ ಪ್ರಕರಣ, ಪಾಕ್ನ ಮಾಜಿ ಅಧ್ಯಕ್ಷ ಮುಷರಫ್ ಬಂಧನ, ಮಾಜಿ ಸರ್ವಾಧಿಕಾರಿಗೆ ಈಗ ಜೈಲೇ ಗತಿ. ತೃತೀಯ ರಂಗ ರಚನೆಯ ಪ್ರಸ್ತಾಪ ಮತ್ತೆ ಕೇಂದ್ರದಲ್ಲಿ ಬಂದಿರುವಂಥದ್ದು. ಇದು ನಿಜಕ್ಕೂ ಲೆಕ್ಕದಲ್ಲಿ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿರುವಂಥ ಸಂಗತಿ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ MP ನಾಡಗೌಡ ನಮ್ಮ ಜೊತೆಗಿದ್ದಾರೆ, JDU ನಾಯಕರು ರವೀಂದ್ರ ರೇಷ್ಮೆ ಇದ್ದಾರೆ, ಪ್ರಮೋದ್ ಹೆಗಡೆ ಇದ್ದಾರೆ, VR ಸುದರ್ಶನ್ ಇದ್ದಾರೆ, ಕಾಂಗ್ರೆಸ್ ನಾಯಕರು, ಡಾಕ್ಟರ್ ಸುಧಾಕರ್ ಇದ್ದಾರೆ, ಶಾಸಕರು, ಕಾಂಗ್ರೆಸ್ನ ಯುವ ಮುಖಂಡರು. ಇಷ್ಟು ಜನರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಒಂದಷ್ಟು ವಿವರಗಳನ್ನು ಕೊಡಲೇಬೇಕು. ಕೇಂದ್ರದಲ್ಲಿ ಮತ್ತೆ ತೃತೀಯ ರಂಗ ರಚನೆಗೆ ಈಗ ಚಾಲನೆ ಸಿಕ್ಕಿರುವಂಥದ್ದು. ತೃಣಮೂಲ ಕಾಂಗ್ರೆಸ್ ನಾಯಕಿ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆರಂಭದಲ್ಲಿ ಈ ಪ್ರಸ್ತಾಪವನ್ನು ಇಟ್ಟಿರುವಂಥದ್ದು. ಈಗಾಗಲೇ ಬಿಹಾರ CM ನಿತೀಶ್ ಕುಮಾರ್ ಮತ್ತು ಒಡಿಶಾ CM ನವೀನ್ ಪಟ್ನಾಯಕ್ ಜೊತೆ ಮಾತುಕತೆಯನ್ನು ಕೂಡ ಮಮತಾ ಬ್ಯಾನರ್ಜಿ ನಡೆಸಿದ್ದಾರೆ. NDAಯಿಂದ ಹೊರಬರಲಿಕ್ಕೆ ತೀರ್ಮಾನಿಸಿರುವ ನಿತೀಶ್ ಕುಮಾರ್ ಇದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಸೊ ಇತ್ತೀಚಿನ ಬೆಳವಣಿಗೆ ಅಂತಂತಂದರೆ ಆಂಧ್ರ ಪ್ರದೇಶದ ನಾಯ್ಡು ಕೂಡ ಇದಕ್ಕೆ ಸಮ್ಮತಿಯನ್ನು ಸೂಚಿಸಿರುವಂಥದ್ದು. ಎಲ್ಲೊಂದು ಕಡೆಗೆ ತೃತೀಯ ರಂಗ ಬಲ ಆಗುವಂಥ ಎಲ್ಲ ಸಾಧ್ಯತೆಗಳು ಈಗ ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ನಾನು ಹೇಳಿದೆ, ಇನ್ನು BJD ನಾಯಕ ನವೀನ್ ಪಟ್ನಾಯಕ್ ಬಹಿರಂಗವಾಗಿಯೇ ತೃತೀಯ ರಂಗಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಕೂಡ ಈಗ ಅದಕ್ಕೆ ಸೇರುವಂಥ ಸುಳಿವನ್ನು ಕೊಟ್ಟಿದ್ದಾರೆ. ಇವರಷ್ಟೇ ಅಲ್ಲ, ಇನ್ನೂ ಹಲವು ಪಕ್ಷಗಳು ಇವರನ್ನು ಬೆಂಬಲಿಸುವಂಥ ನಿರೀಕ್ಷೆ ಇದೆ. ತೃತೀಯ ರಂಗ ದಿನೇ ದಿನೇ ಬಲಗೊಳ್ಳಲಿಕ್ಕೆ ಆರಂಭ ಆಗಿದೆ. ಸೊ ಯಾರ್ಯಾರು ಸದ್ಯಕ್ಕೆ ಇದರ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿದ್ದಾರೆ, ಬನ್ನಿ ಗ್ರಾಫಿಕ್ಸ್ ಮುಖಾಂತರ ಒಂದಿಷ್ಟು ನೋಡುವಂಥ ಪ್ರಯತ್ನ ಮಾಡೋಣ. ನಾವು ನೋಡ್ತಾ ಇದ್ದೀವಿ, ತೃಣಮೂಲ ಕಾಂಗ್ರೆಸ್ ನಾಯಕಿ ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿಯಿಂದ ಈ ಒಂದು ಪ್ರಸ್ತಾಪ ಶುರುವಾಯಿತು. JDU ನಾಯಕ ಬಿಹಾರದ CM ನಿತೀಶ್ ಕುಮಾರ್ ಜೊತೆ ಮಮತಾ ಬ್ಯಾನರ್ಜಿ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಒಡಿಶಾ CM BJD ನಾಯಕ ನವೀನ್ ಪಟ್ನಾಯಕ್ ಜೊತೆ ಕೂಡ ಈಗಾಗಲೇ ಮಾತುಕತೆ ಆಗಿದೆ. ನಿತೀಶ್ ಕುಮಾರ್ ಯಾವಾಗ ಈ ಅಡ್ವಾಣಿಯವರ ಕೇಸ್ ಆಯಿತೋ, ಮೋದಿನ ಯಾವಾಗ ನಾಯಕ ಅಂತ ಘೋಷಣೆ ಮಾಡಿದ್ರೋ ಆವಾಗಲೇ ಎಲ್ಲೋ ಒಂದು ಕಡೆಗೆ ಮುನಿಸು ಶುರುವಾಗಿತ್ತು. ಮೊದಲಿಂದನೂ ಕೂಡ ಮೋದಿ ಮತ್ತು ನಿತೀಶ್ ಕುಮಾರ್ ನಡುವಿನ ಜಟಾಪಟಿ ಮುಂದುವರೆದಿರುವಂಥದ್ದು. ಆವಾಗಲೇ ಏನಾದರೂ ಘೋಷಣೆ ಮಾಡಿಬಿಡ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬಂದಿತ್ತು. ಆದರೆ ಈಗ ಆ ಒಂದು ಸುಳಿವನ್ನು ನೀಡಿದ್ದಾರೆ ನಿತೀಶ್ ಕುಮಾರ್. NDA ತೊರೆಯೋ ಬಗ್ಗೆ ಈಗಾಗಲೇ ನಿತೀಶ್ ಕುಮಾರ್ ಹೇಳಿರುವಂಥದ್ದು. ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಅವರಿಂದಲೂ ಕೂಡ ತೃತೀಯ ರಂಗಕ್ಕೆ ಈಗ ಬೆಂಬಲ ಸಿಕ್ಕಿರುವಂಥದ್ದು. NDA ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು ಸಮಾಜವಾದಿ ಪಕ್ಷದಿಂದ. ಆದರೆ ಸಮಾಜವಾದಿ ಪಕ್ಷದಿಂದಲೂ ಕೂಡ ತೃತೀಯ ರಂಗದ ಬಗ್ಗೆ ಮಾತಾಡ್ತಿರುವಂಥದ್ದು ಬಹಳ ಆಶ್ಚರ್ಯಕರ ಸಂಗತಿ. ಈಗಾಗಲೇ ಒಂದಷ್ಟು ನಿರೀಕ್ಷೆ ಕೂಡ ಬಂದಿದೆ ಅವರ ಕಡೆಯಿಂದ. ಇನ್ನು ಜಾತ್ಯತೀತ ಜನತಾದಳ ಮಾತ್ರ ಯಾಕೋ ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇಲ್ಲ. ಮಾಜಿ ಪ್ರಧಾನಿ ದೇವೇಗೌಡರು, ನಾನು ಕಾದು ನೋಡ್ತೀನಿ, ಈಗಲೇ ಅವಸರವಾಗಿ ಈ ನಿರ್ಧಾರಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಇನ್ನು ಹಲವು ಪ್ರಾದೇಶಿಕ ಪಕ್ಷಗಳು ಬೆಂಬಲ ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ ದೇವೇಗೌಡರದು. ಯಾಕಂದರೆ ಸಮಯ ಸಂದರ್ಭ ಬಂದಾಗೆಲ್ಲ ಅವರು ತೃತೀಯ ರಂಗದ ಬಗ್ಗೆ ಮಾತಾಡ್ತಾ ಇದ್ರು. ಆದರೆ ಈಗ ಯಾಕೋ ದೇವೇಗೌಡರು ಸ್ವಲ್ಪ ಮೌನಕ್ಕೆ ಶರಣಾಗಿದ್ದಾರೆ. ಕಾದು ನೋಡುವ ತಂತ್ರಕ್ಕೆ ದೇವೇಗೌಡರು ಬಂದಿರುವಂಥದ್ದು. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ MP ನಾಡಗೌಡರು ನಮ್ಮ ಜೊತೆಗಿದ್ದಾರೆ, ಹಿರಿಯ ನಾಯಕರು. ನಾಡಗೌಡರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
ಮತ್ತೊಬ್ಬರಿದ್ದಾರೆ ರವೀಂದ್ರ ರೇಷ್ಮೆ ಅವರು, ಹಿರಿಯ ಪತ್ರಕರ್ತರು, BSR ಪಕ್ಷದ ವಕ್ತಾರರು. ರೇಷ್ಮೆ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಪ್ರಮೋದ್ ಹೆಗಡೆ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ನಾಯಕ VR ಸುದರ್ಶನ್ ಇದ್ದಾರೆ, ಸುದರ್ಶನ್ ಜಿ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಕಾಂಗ್ರೆಸ್ನ ಯುವ ನಾಯಕ ಶಾಸಕ ಡಾಕ್ಟರ್ ಸುಧಾಕರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭ ಮಾಡ್ತಾ ಇದ್ದೀನಿ ನಾನು ನಾಡಗೌಡರಿಂದ. ಬಹುಶಃ ನಾಡಗೌಡರಿಗೂ ಕೂಡ ಈ ನಿರೀಕ್ಷೆ ಇತ್ತು ಅಂತ ನಾನು ಭಾವಿಸ್ತೀನಿ. ಇಲ್ಲ, ಭಾಳ ದಿನದಿಂದ ನಡೆದಿದೆ. ನಮ್ಮದು ಸ್ಟಿಲ್ ಟುಡೇ ವೇರ್ ಇನ್ NDA. ಈಗಿನ ಗಳಿಗೆ ಈ ಕ್ಷಣ ತನಕ ಏನು ಬೇಕಾದ್ರೂ ಆಗ್ಬೋದು ನಂತರ ಅಂತ ಅಲ್ಲಿ ಆಗೋದೋ ಬಿಡೋದಲ್ಲ. ನಮ್ಮದು ಸ್ಪಷ್ಟವಾದಂಥ ನಿಲುವು ಕಳೆದ 2-3 ವರ್ಷದಿಂದ ತೋರಿಸಿವಿ. ಕಳೆದ 10 ವರ್ಷದಿಂದ ಹೇಳಿದ್ದೀವಿ, ಮೋದಿಯವ್ರನ್ನ ಬಿಹಾರದ ಬಿಡಬೇಡಿ, ನಮ್ಮ ಬರ್ತಕ್ಕದ್ದಲ್ಲ ಅಂತ ಹೇಳಿದ್ದೀವಿ. ಮೋದಿಯವ್ರು ಏನಾದರೂ ಪ್ರಧಾನಮಂತ್ರಿ ಅಭ್ಯರ್ಥಿ ಆದರೆ ನಾವು ನಿಮ್ಮ ಜೊತೆ ಇರಲ್ಲ ಅಂತ ಹೇಳಿದ್ದೀವಿ. ಇಷ್ಟೆಲ್ಲರ ನಡುವೆನೂ ಈಗ ಅವರು ಯಾಕೆ ಮೋದಿ ಬಗ್ಗೆ ಇಷ್ಟೊಂದು ಮುನ್ಸೆ ಯಾಕೆ ನಿಮಗೆ? ಬಿಹಾರಕ್ಕೆ ಬಿಡಬೇಡಿ ಅನ್ನೋದು ಯಾಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ 2002ರಲ್ಲಿ ಏನೋ ಅದು ಆಯಿತು. ಅಲ್ಲಿಂದ ಅವರು BJPಯವರೇ ಅವ್ರನ್ನ ತಮ್ಮ ಪ್ಲಾಟ್ಫಾರ್ಮ್ನಾಗ ಸೇರಿಸ್ಕೊಳ್ಳಾರ್ದವ್ರು. ಅದು ಒಂದೇ ಇರುವಂಥದ್ದು ಕ್ಲಿಯರ್ ಆಗಿದೆ. ಯಾಕಂದರೆ ಒಂದು ನಿಮಿಷ, NDA ಯಾಕಾಯಿತು? NDA ರಾಷ್ಟ್ರದಲ್ಲಿ ಆಗಬೇಕಾದ್ರೆ ವಾಜಪೇಯಿ ಕಾಂಗ್ರೆಸ್ ವಿರುದ್ಧ ಒಂದು ಆಲ್ಟರ್ನೇಟಿವ್ ಬೇಕು, ಒಂದೇ ಪಕ್ಷ ಬರಲ್ಲ. ವಾಜಪೇಯಿ, ಆದ್ವಾನಿ, ರಾಮಕೃಷ್ಣ ಹೆಗಡೆ, ಜಾರ್ಜ್ ಫರ್ನಾಂಡಿಸ್, ಸುರ್ಜಿತ್ ಸಿಂಗ್ ಇವರೆಲ್ಲರೂ ಕೂಡಿಕೊಂಡು ಒಂದು ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡಿ ಅಲ್ಲಿ ಫರೂಕ್ ಅಬ್ದುಲ್ಲಾ 24 ಪಕ್ಷಗಳು ಒಂದು 6 ವರ್ಷ ವಾಜಪೇಯಿ ಅವ್ರ ನೇತೃತ್ವದಲ್ಲಿ ಕೊಟ್ಟಿದ್ರು. ಅವಾಗ ಒಂದು ಅಜೆಂಡಾ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಿದ್ರು. ಆ್ಯಂಡ್ 3 ಇಂಪಾರ್ಟೆಂಟ್ ಪ್ರಾಂತದಲ್ಲಿ ಯಾರೂ ಮಾತಾಡಲ್ಲ. ಒಂದು ಕಾಮನ್ ಸಿವಿಲ್ ಕೋಡು, ರಾಮ ಮಂದಿರ, ಆರ್ಟಿಕಲ್ 370 ಇದನ್ನು ಟಚ್ ಮಾಡಲ್ಲ. ಅವಾಗ ನಾವು ಅದ್ರ ಜೊತೆ ಇರ್ತೀವಿ. ಈಗ BJPಯವರು ಅದನ್ನೇ ಬಿಟ್ಟು ಹೋಗ್ತಾ ಇದ್ದಾಗ ನಾವು ನಮ್ಮ ವಿಚಾರಗಳನ್ನು ನಾವು ಮಾಡಬೇಕಾಗುತ್ತೆ. ಅದು ನಡೆದಿದೆ. ಅಲ್ಲ, ಈಗ ನಿತೀಶ್ ಕುಮಾರ್ ಅವರಿಗೆ ಯಾಕೆ ಕೋಪ ಅಂತಂದರೆ, ಎಲ್ಲೋ ಒಂದು ಕಡೆ ಅಲ್ಲ, ಇಡೀ ನಾನು ಜನತಾ ಪರಿವಾರದ ಬಗ್ಗೆ ಹೇಳ್ತಿರೋದಂಥದ್ದು, ಅವ್ರಿಗೆಲ್ಲ ಒಂದು ಕಡೆ ಮುಸ್ಲಿಂ ಮತಗಳು ಏನಾದರೂ ನಮ್ಮಿಂದ ತಪ್ಪು ಹೋಗ್ಬಿಡ್ತವೆ ಅಂತ. ಆದರೆ ಒಂದು ಮಾತ್ರ ಒಂದು ಗೊತ್ತಿರುವಂಥ ಸಂಗತಿ, ತಮಗೂ ಕೂಡ ಗೊತ್ತಿರುವಂಥ ಸಂಗತಿ ಅಂತ ನಾನು ಭಾವಿಸ್ತೀನಿ. ಇದನ್ನು ಎಲ್ಲೆಲ್ಲಿ ಮುಸ್ಲಿಂ ಮತದಾರರೇ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸಬೇಕು ಬಿಹಾರದಲ್ಲಿ, ಅಂಥ 10 ಕಡೆಗೆ ನೀವು ಭರವಸೆನ ಇಟ್ಕೊಂಡು ಹೋಗಿದ್ರಿ. ನೀವು ಆ 10 ಕಡೆ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು. ಇಲ್ಲಿ ತನಕ ಮುಸ್ಲಿಮರು ನಿಮಗೆ ಬೆಂಬಲ ಕೊಟ್ಟಿಲ್ಲ. ಸೊ ಇದೆಲ್ಲ ಆದರೂ ಕೂಡ ಮೋದಿ ವಿರೋಧ ಅನ್ನುವಂಥದ್ದು ಮುಂದುವರಿತಾ ಇದೆ. ನೀವು ಕೇವಲ ಮುಸ್ಲಿಂ ವಿರೋಧಿ ಪ್ರಶ್ನೆ ಅಲ್ಲ, ಕ್ವಶನ್ ಆಫ್ ಎಕಾನಮಿ. ನಮ್ದು ಏನು, ನಾವು ಇನ್ಕ್ಲೂಸಿವ್ ಎಲ್ಲ ವರ್ಗದವ್ರು ಕರ್ಕೊಂಡು ಹೋಗಬೇಕು. ಓಕೆ, ದಟ್ ಈಸ್ ಅವರ್ ಅಂದ್ರೆ ಮೋದಿ ಇದ್ರೆ ಎಲ್ಲ ವರ್ಗದವ್ರ ಜೊತೆ ಆಗಲ್ಲ ಅಂತ. ಅಲ್ಲಿ ಬಿಹಾರದಲ್ಲಿ, ಗುಜರಾತ್ದಲ್ಲಿ ಏನಾಗ್ತದೆ ನೋಡ್ತಾ ಇದ್ದಿಲ್ಲ. ಎಸ್, ರವೀಂದ್ರ ಡೆವಲಪ್ಮೆಂಟ್ ಆಗಿರ್ಬೋದು, ಆಗಿಲ್ಲ ಅಂತಲ್ಲ. ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿಯಾಗಿ ಬಿಂಬಿಸ್ತಾರೆ ಅನ್ನೋ ಸೂಚನೆಗಳಿದ್ದಾಗ ಯಾರೂ ತೃತೀಯ ರಂಗದ ಮಾತೇ ಆಡಲಿಲ್ಲ. ಹೌದು, ಇವರು ಮೋದಿನ ಬಿಂಬಿಸೋಕೆ ಹೊರಟಿದ್ದಾರೆ ಅಂತ ಕೂಡ ತೃತೀಯ ರಂಗ ಸೃಷ್ಟಿಯಾಗಿದೆ ದಿಢೀರ್ನೆ. ಈಗ ತೃತೀಯ ರಂಗದ ಉದ್ದೇಶ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡೋದು, ಅಥವಾ ಮೋದಿ ಪ್ರಧಾನಮಂತ್ರಿ ಆಗಲಾಗಿ ತಡೆಯೋದು, ಅಥವಾ ತಮ್ಮ ಪೈಕಿನೇ ಒಬ್ಬರು ಪ್ರಧಾನಮಂತ್ರಿ ಆಗಲಿ ಅಂತ ಬಯಸ್ತಾರೋ, ಅದು ಯಾವುದು ನಿಚ್ಚಳವಾಗುವವರೆಗೂ ಈ ತೃತೀಯ ರಂಗದ ಪ್ರಯೋಗ ಇನ್ನೂ ಶೈಶವಾವಸ್ಥೆಯಲ್ಲಿದೆ. ಬಟ್ ಒಂದು ವಿಶೇಷತೆ ಏನು ಅಂತಂದರೆ, ಈ ತೃತೀಯ ರಂಗದ ಅಜೆಂಡಾ ಇಟ್ಕೊಂಡು ಯಾರು ಇವತ್ತು ಮುಂದೆ ಬಂದಿದ್ದಾರೋ ಅವರು ಪ್ರತಿಯೊಬ್ಬರು ಕೂಡ ಪ್ರಧಾನಮಂತ್ರಿ ಪದವಿ ಆಕಾಂಕ್ಷಿ. ಇಷ್ಟು ದಿವಸವರೆಗೂ ಬರೀ ರಾಷ್ಟ್ರೀಯ ಪಕ್ಷಗಳ ರಾಷ್ಟ್ರೀಯ ನಾಯಕರು ಮಾತ್ರ ಪ್ರಧಾನಮಂತ್ರಿ ಆಗಲಿಕ್ಕೆ ಅವ್ರು ಯೋಗ್ಯರು ಅಥವಾ ಅವ್ರ ಸಮರ್ಥನ ಅನ್ನೋ ರೀತಿಯಲ್ಲಿ ಒಂದು ಪರಿಕಲ್ಪನೆ ಇತ್ತು. ಈಗ ಹಾಗಾಗ್ತಾ ಇಲ್ಲ. ಸ್ವಂತ ವ್ಯಕ್ತಿತ್ವ, ಸ್ವತಂತ್ರವಾದ ವರ್ಚಸ್ಸು ಮತ್ತು ಬೇರು ಮಟ್ಟದ ಜನಬೆಂಬಲವುಳ್ಳ ಅನೇಕ ಜನ ಪ್ರಾದೇಶಿಕ ನಾಯಕರು ಅವರು ಈಗಾಗಲೇ ಮುಖ್ಯಮಂತ್ರಿಯಾಗಿ ತಮ್ಮ ರಾಜ್ಯಗಳಲ್ಲಿ ಒಂದು ಸಾಧನೆಯ ಒಂದು ರೆಕಾರ್ಡ್ ಇದೆ, ಟ್ರ್ಯಾಕ್ ರೆಕಾರ್ಡ್ ಇದೆ. ಅವರು ಎಲ್ರಿಗೂ ನಾನು ಯಾಕೆ ಈ ದೇಶದ ಪ್ರಧಾನಮಂತ್ರಿ ಆಗಬಾರ್ದು ಅನ್ನೋ ಬಯಕೆ ಅವ್ರಿಗೆ ಬಂದಿದೆ. ಅದು ತಪ್ಪು ಇಲ್ಲ, ಯಾಕಂದರೆ ಅವರೆಲ್ಲ ವಿವಿಧ ಅವಧಿಯಲ್ಲಿ ಐದರ NDR UPA ಮೈತ್ರಿಕೂಟ ಸರ್ಕಾರಗಳ ಅಂಗಪಕ್ಷವಾಗಿ ಯಾರು ಕೆಲಸ ಮಾಡಿದ್ದುಂಟು. ಹಾಗಾಗಿ ಅವ್ರು ಎಲ್ಲರೂ ಇವತ್ತು ಆಕಾಂಕ್ಷೆಗಳಿದ್ದಾರೆ. ಮುಂದೆ ಅದೇ ಸಮಸ್ಯೆ ಆಗುತ್ತೆ. ಅದೇ ಆತಂಕ ಅಂತ ಯಾರು ತೃತೀಯ ರಂಗ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಅವ್ರಿಗೆ ಎಲ್ಲರೂ ಕೂಡ ನಮ್ಮ ಜಯಲಲಿತಾ ಕೂಡ ಒಬ್ಬ ಆಕಾಂಕ್ಷೆ, ಪ್ರಧಾನಮಂತ್ರಿ ಯಾಕೆ ಆಗಬಾರ್ದು ಅನ್ನೋದು ಅನೇಕ ಸಾರಿ ಅವರು ಪರೋಕ್ಷವಾಗಿ ಆ ಥರದ ಆಕಾಂಕ್ಷೆ ವ್ಯಕ್ತಪಡಿಸಿ ಯೋಗ್ಯತೆಯೂ ಇದೆ. ನವೀನ್ ಪಟ್ನಾಯಕ್ ಕೂಡ ಅವರು ಕಡಿಮೆ ಏನಿಲ್ಲ. ಅವರು BJP ಹಂಗೆ ತೊರೆದು ಸ್ವತಂತ್ರವಾಗಿ ಗೆದ್ದು ಬಂದುಬಿಟ್ರು ಲಾಸ್ಟ್ ಚುನಾವಣೆ. ಅಲ್ಲಿ ಕ್ರೈಸ್ತರ ಮೇಲೆ, ಆದಿವಾಸಿ ಕ್ರೈಸ್ತರ ಮೇಲೆ ಅಲ್ಲಿ ಹಿಂಸಾಚಾರ ನಡೀತು, ಆವತ್ತೇ ಅವ್ರು BJP ಹಂಗೆ ತೊರೆದ್ಬಿಟ್ಟು ಸ್ವತಂತ್ರವಾಗಿ ಗೆದ್ದು ಬಂದುಬಿಟ್ರು. ನಿತೀಶ್ ಕುಮಾರ್ BJP ಜೊತೆಗೇ ಸುಮಾರು 8.5 ವರ್ಷಗಳ ಕಾಲ ಮೈತ್ರಿಕೂಟ ಸರ್ಕಾರ ನಡೆಸಿದ್ರು ಕೂಡ ಅವರು ಕೋಮುವಾದಿ ಅಂತ ಎಲ್ಲೂ ಕಳಂಕ ಅಂಟಿಸ್ಕೊಂಡಿರು. ಆಮೇಲೆ NDA ಮೈತ್ರಿಕೂಟ ಸುಮಾರು 49 ಮುಸ್ಲಿಂ ಪ್ರಾಧಾನ್ಯ ಕ್ಷೇತ್ರಗಳ ಪೈಕಿ 41 ಸೀಟನ್ನು ಗೆದ್ದುಬಿಡ್ತು ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಲಿ. ಕಾಂಗ್ರೆಸ್ಸಲ್ಲಿ ಬರೀ 4 ಸೀಟುಗಳಿದೆ, ಅಪ್ರಸ್ತುತ ಆಗೋಗ್ಬಿಟ್ಟಿದೆ ಬಿಹಾರ ರಾಜಕಾರಣದಲ್ಲಿ. ಆ ರೀತಿ ವರ್ಚಸ್ಸಿರೋ ಪ್ರತಿಯೊಬ್ಬ ನಾಯಕನೂ ಕೂಡ ಪ್ರಧಾನಮಂತ್ರಿ ಆಗೋ ಆಕಾಂಕ್ಷೆ ಇದ್ದೇ ಇದೆ. ಆದರೆ ಮೋದಿಯವ್ರಿಗೆ ಸಿಕ್ಕಂಥ ಒಂದು ಮಾಧ್ಯಮಗಳ ಬೆಂಬಲ, ಕಾರ್ಪೊರೇಟ್ ವಲಯದ ಸಮರ್ಥನೆ ಅದು ಉಳಿದವ್ರಿಗಾಗೂ ಸಿಕ್ಕಿರಲಿಲ್ಲ ಇಲ್ಲಿ ತನಕ. ಈ ಮೋದಿ ಎಮರ್ಜ್ ಆಗಿಬಿಟ್ಟಿದ್ದಾರೆ. ಇದೆಲ್ಲನೂ ಮೋದಿ ವಿರೋಧಿ ರಂಗ ಆಗುತ್ತೋ ಅಥವಾ ರಾಹುಲ್ ಗಾಂಧಿ ವಿರೋಧಿ ರಂಗ ಆಗುತ್ತೋ
ಅದು ಸ್ಪಷ್ಟವಾಗುತ್ತೆ ಮುಂದಿನ ದಿನಗಳಲ್ಲಿ. ಎಸ್ ಪ್ರಮೋದ್ ಏನು ಹೇಳ್ತೀರಿ? ಇಲ್ಲಿ ತನಕ ಇರಲಿಲ್ಲ ಆ ಪ್ರಸ್ತಾಪ ಅನ್ನುವಂಥದ್ದು. ಮೊನ್ನೆ ಮೋದಿನ ನಾಯಕ ಅಂತ ಘೋಷಣೆ ಮಾಡಿದ ತಕ್ಷಣವೇ ಇದಕ್ಕೆ ಚಾಲನೆ ಸಿಕ್ಕಿರುವಂಥದ್ದು. ಇದು ಒಬ್ಬ ಮೋದಿಯ ಮುಖಾಂತರವಾಗಿ ಉಂಟಾದಂಥ ಸೃಷ್ಟಿಯಾದಂಥ ರಾಜಕೀಯ ಸನ್ನಿವೇಶ ಅಲ್ಲ. ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ಈ ಥರದ ಸ್ಥಿತ್ಯಂತರಗಳು, ಪಲ್ಲಟಗಳು ಅನೇಕ ಸಂದರ್ಭದಲ್ಲಿ ಕಾರಣಾಂತರವಾಗಿ ಆಗಿದ್ದುಂಟು. ನಾನು 2 ಮಹತ್ವದ ಉಲ್ಲೇಖಗಳನ್ನು ಮಾಡುವಂಥದ್ದು. ಅತ್ಯಂತ ದೊಡ್ಡ ಚಿಂತಕ DR ನಾಗರಾಜರವರು ಒಂದು ಮಾತನ್ನು ಹೇಳ್ತಾರೆ. ಭಾರತದ ರಾಜಕೀಯ ಪ್ರಜಾಪ್ರಭುತ್ವದ ಈ ಸನ್ನಿವೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರವನ್ನು ಕಂಟ್ರೋಲ್ ಮಾಡುವಂಥ ಸ್ಥಿತಿಗೆ ಬರ್ತದೆ, ರಾಷ್ಟ್ರೀಯ ಪಕ್ಷಗಳು ಕೆಲವೊಮ್ಮೆ ಪ್ರಾದೇಶಿಕ ಸ್ಥಿತಿಗೆ ಉಳಿಯುವಂಥ ಸ್ಥಿತಿಗಳು ಬರ್ತದೆ ಹೇಳುವಂಥದ್ದು ಒಂದು. ರಾಮಕೃಷ್ಣ ಹೆಗಡೆಯವರ ದೃಷ್ಟಿ ಮತ್ತು ವಿಚಾರ ಹೇಳುವಂಥ ಪುಸ್ತಕದಲ್ಲಿ ಅವರು ಹೇಳ್ತಾರೆ, ಈ ಒಂದು ಕಾಲ ಪಥ ಹೇಳುವಂಥದ್ದು ಸಮ್ಮಿಶ್ರ ಸರ್ಕಾರಗಳ ಯುಗ ಹೇಳೋದನ್ನು ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆ ದಾಟಿ ಹೋಗಬೇಕಾಗ್ತದೆ. ಈ ಕಾರಣಕ್ಕಾಗಿ ಇಂಥ ಸೃಷ್ಟಿಗಳು ಅನಿವಾರ್ಯವಾಗಿ ಆಗಿರ್ತದೆ ಹೇಳುವಂಥದ್ದು ಉಲ್ಲೇಖಗಳಾಗಿದೆ. ಒಂದು ನೆನಪಿಟ್ಕೊಳ್ಬೇಕು, ತೃತೀಯ ರಂಗದ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಕ್ಕೆ ಪರ್ಯಾಯವಾಗಿ ಅಂದಿನ ಒಂದು ತಾತ್ವಿಕವಾದಂಥ ಚಳುವಳಿಯ ಸ್ವರೂಪದಲ್ಲಿ ರಾಜಕೀಯವಾದಂಥ ಪರ್ಯಾಯ ಸಂಸ್ಕೃತಿ ಹೇಳುವಂಥ ಹೆಸರಿನಲ್ಲಿ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ಒಂದು ರಂಗ ಉದಯ ಆಯಿತು. ಅದಕ್ಕೊಂದು ಸನ್ನಿವೇಶಗಳಿತ್ತು, ಕಾರಣಗಳಿತ್ತು. ಅದರ ನಂತರ ರಾಷ್ಟ್ರೀಯ ಪಕ್ಷಗಳು ಈಗ 125 ವರ್ಷದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಈಗ ದೇಶದಲ್ಲಿ ಆಳ್ತಾ ಇದೆ. ಪರ್ಯಾಯವಾಗಿ ರಾಷ್ಟ್ರೀಯ ಪಕ್ಷಗಳು ಇದೆ, BJP ಅಥವಾ ಇನ್ನಿತರ ಪಕ್ಷಗಳು. ಆದರೆ ಈ ಸದ್ಯದ ಸ್ಥಿತಿಯಲ್ಲಿ ವ್ಯಕ್ತಿಗತವಾದಂಥ ಭಿನ್ನಾಭಿಪ್ರಾಯದ ಕಾರಣಕ್ಕೆ ತಾತ್ವಿಕವಾದಂಥ ಹಿನ್ನೆಲೆ ಇಲ್ಲದೆ ಒಂದು ಅತಿ ಅವಶ್ಯಕವಾದಂಥ ಅನಿವಾರ್ಯತೆಗಳು ಇಲ್ಲದೇ ಇದ್ದಂಥ ಸನ್ನಿವೇಶದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಬದಿಗೆ ಸರಿಸಿ ಅಧಿಕಾರಕ್ಕಾಗಿ ಒಂದಾಗುವಂಥದ್ದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಸ್ಥಿರವಾದಂಥ ಸರ್ಕಾರ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಈ ಥರದ ತ್ವರಿತವಾದಂಥ ತಾತ್ಕಾಲಿಕವಾದಂಥ ಒಪ್ಪಂದಗಳು ದೀರ್ಘಕಾಲ ಉಳಿಯೋದಿಲ್ಲ. ಆ ದೃಷ್ಟಿಯಿಂದ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಇನ್ನಿತರ ಪಕ್ಷಗಳು ಸೇರಿ ಒಂದು ದೃಢವಾದಂಥ ಸರ್ಕಾರವನ್ನು ಕೊಡುವಂಥದ್ದು ಭಾರತದ ರಾಜಕೀಯ ಸ್ಥಿತಿಗೆ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಈ ಒಂದು ವ್ಯಕ್ತಿಗತವಾದಂಥ ಭಿನ್ನಾಭಿಪ್ರಾಯಗಳಿಂದ ಸೃಷ್ಟಿಯಾದಂಥ ಒಂದು ರಂಗ ಬಹು ದೀರ್ಘಕಾಲ ಉಳಿಯುವಂಥದ್ದು ಕಠಿಣ ಆಳುವಂಥದ್ದು ನನ್ನ ಅಭಿಪ್ರಾಯ. ಓಕೆ ಸುದರ್ಶನ್ ಜಿ, ಲೋಕಸಭೆ ಚುನಾವಣೆಗಳು ಇನ್ನೂ 11 ತಿಂಗಳಿದೆ. ಮತ್ತು ಸಾರ್ವತ್ರಿಕವಾದಂಥ ಚುನಾವಣೆಗಳು ಬಂದ ಸಂದರ್ಭದಲ್ಲಿ ಪೊಲಿಟಿಕಲ್ ಪೋಲರೈಸೇಷನ್ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ನಿರಂತರವಾಗಿ ಆಗ್ತದೆ. ಅದು ಸ್ಟ್ಯಾಗ್ನೇಟ್ ಆಗೋದಿಲ್ಲ, ಅದು ನಿಂತ ನೀರು ಆಗೋದಿಲ್ಲ. ಅದರಲ್ಲೂ ಚುನಾವಣೆ ಬಂದಂಥ ಒಂದು ಸಂದರ್ಭದಲ್ಲಿ ಸಾಧ್ಯಾಸಾಧ್ಯತೆಗಳು ಎಲ್ಲದಕ್ಕೂ ಕೂಡ ಅವಕಾಶಗಳು ಇದ್ದೇ ಇರುತ್ತೆ. ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಸಾಧ್ಯಾಸಾಧ್ಯತೆಗಳು ಏನು ಅನ್ನೋಂಥದ್ರ ಬಗ್ಗೆನೇ ಕೂಡ ತಮ್ಮ ತೀವ್ರವಾದಂಥ ಪ್ರಯತ್ನಗಳನ್ನು ಕೂಡ ಆ ರಾಜಕೀಯ ಪಕ್ಷಗಳು ಮಾಡ್ಕೊಂಡು ಬರುತ್ತೆ. ಆದರೆ ವಸ್ತುಸ್ಥಿತಿ ಏನು ಅಂಥೇಳಿ ಇವತ್ತು ವಸ್ತುಸ್ಥಿತಿ ಯಾವುದೇ ಒಂದು ರಾಜಕೀಯ ಪಕ್ಷ ತನ್ನ ಸ್ವಂತ ಶಕ್ತಿಯ ಮೇಲೆ ರಾಷ್ಟ್ರದಲ್ಲೂ ಕೂಡ ಅಧಿಕಾರವನ್ನು ಮಾಡೋಂಥ ಶಕ್ತಿ ಸಾಮರ್ಥ್ಯ ಇವತ್ತಿಲ್ಲ. ಹಾಗಾಗಿ ಆದರೆ ಸಾಧ್ಯತೆ ಇರುವಂಥದ್ದು ಯಾರಿಗೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು BJPಗೆ ಮಾತ್ರ, ಅಂದರೆ UPA ಮತ್ತು NDA. ಸೊ ಯಾಕಂತ ಹೇಳಿದ್ರೆ ಮತ್ತು ಇವತ್ತು ಥರ್ಡ್ ಫ್ರಂಟ್ ಏನು, ಇವತ್ತು ಜನತಾ ಪರಿವಾರ ಆಗಲಿ, ಇವತ್ತು ಥರ್ಡ್ ಫ್ರಂಟ್ ಅಂತಂದರೆ ಅದರ ಅರ್ಥ ಅದು ಜನತಾ ಪರಿವಾರದ ಕಲ್ಪನೆನೇ, ವಿತ್ ದ ಸಪೋರ್ಟ್ ಆಫ್ ಲೆಫ್ಟ್ ಪಾರ್ಟೀಸ್. ಥರ್ಡ್ ಫ್ರಂಟ್ ಅಂದರೆ ಬೇರೆ ಯಾರೂ ಅಲ್ಲ. ಇವತ್ತು ನವೀನ್ ಪಟ್ನಾಯಕ್ ಯಾರು ಅಂತ ಹೇಳಿದ್ರೆ ಅವರೊಂದು ಜನತಾ ಪರಿವಾರ, ಮುಲಾಯಂ ಸಿಂಗ್ ಯಾದವ್ ಯಾರು ಅಂತ ಹೇಳಿದ್ರೆ ಅವರು ಜನತಾ ಪರಿವಾರದವರು, ನಿತೀಶ್ ಕುಮಾರ್ ಯಾರು ಅಂತ ಹೇಳಿದ್ರೆ ಅವರು ಜನತಾ ಪರಿವಾರದವರು. ಇವರೆಲ್ಲರೂ ಕೂಡ ಬೇಸಿಕ್ ಆಗಿ 77ರಲ್ಲಿ ಆ ಚಾಲನೆ ಪ್ರಾರಂಭ ಆಯ್ತಲ್ಲ, ಅಲ್ಲಿಂದನೇ ಬಂದಂಥವ್ರು. ಮತ್ತು ಲೆಫ್ಟ್ ಪಾರ್ಟೀಸ್ನ ಸಹಕಾರದಿಂದ ಜನತಾ ಪರಿವಾರದವರು ಎಲ್ಲ ಕಡೆ ಇದ್ದಾರೆ ಬಿಡಿ ಸರ್. ಪ್ರಸ್ತುತ ನಮ್ಮ ಸರ್ಕಾರದಲ್ಲೂ ಸೇರ್ಕೊಂಡು ಕರ್ನಾಟಕ ಸರ್ಕಾರವೂ ಅದೇ, ಇಲ್ಲಿ ಕೂತ್ಕೊಂಡವರು ಅವರೇ. ಹಾಗಾಗಿ ಏನು ಅಂತ ಹೇಳಿದ್ರೆ ಇವತ್ತು ಅದರ ಒಂದೇನಪ್ಪ ಅಂತ ಹೇಳಿದ್ರೆ ಇವತ್ತು ಪ್ರಾದೇಶಿಕ ಮನೋಭಾವನೆಯಿಂದ ರಾಷ್ಟ್ರದ ರಾಜಕಾರಣಕ್ಕೆ ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಇದೊಂದು ವಿಶಾಲವಾದಂಥ ದೇಶ. ಇವತ್ತು ನಾನು ಒಂದು 20 ಜನರನ್ನು ಆರಿಸಿ ಕಳಿಸಿ ಹೋದರೆ ನಾನೇ ನಾಯಕತ್ವನ ವಹಿಸ್ಬೋದು ಅಂತಕ್ಕಂಥ ಒಂದು ಸಂದರ್ಭ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ರೆ ಅದು ದೇಶದ ಅಭಿವೃದ್ಧಿಗೆ, ದೇಶದ ಏಕತೆಗೆ, ದೇಶದ ಬೆಳವಣಿಗೆಗೆ ಅಷ್ಟೊಂದು ಒಳ್ಳೆಯ ಬೆಳವಣಿಗೆ ಖಂಡಿತ ಆಗಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಪ್ರಾದೇಶಿಕ ಪಕ್ಷಗಳು ಅದು ವಿಧಾನ ಮಂಡಲಕ್ಕೆ ಸೀಮಿತ ಆಗಬೇಕೇ ವಿನಃ ಪಾರ್ಲಿಮೆಂಟ್ಗೆ ಅದು ಹೋಗ್ತಕ್ಕಂಥ ಪ್ರಭಾವವನ್ನು ಬೀರ್ತಕ್ಕಂಥದ್ದು, ಕೇಂದ್ರ ಸರ್ಕಾರಕ್ಕೆ ಟರ್ಮ್ಸನ್ನು ಡಿಕ್ಟೇಟ್ ಮಾಡ್ತಕ್ಕಂಥದ್ದು, ಇದು ನಿಜವಾಗ್ಲೂ ಕೂಡ ದೇಶದ ಬೆಳವಣಿಗೆಗೆ ಒಳ್ಳೆಯದು ಆಗೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಸುಧಾಕರ್ ಏನಂತಾರೆ ಕೇಳ್ತೀನಿ. ಜೊತೆಗೆ ರವೀಂದ್ರ ರೇಷ್ಮೆ ಕೂಡ ಇದಕ್ಕೆ ಉತ್ತರ ಕೊಡಲಿಕ್ಕೆ ಕಾಯ್ತಾ ಇದ್ದಾರೆ. ಸೊ ಅವರ ಅಭಿಪ್ರಾಯ ಕೇಳೋಣ ಸಣ್ಣ ವಿರಾಮದ ನಂತರ.